ನಮಸ್ಕಾರ ಎಲ್ಲರಿಗೂ NS125 ಬ್ಲೂಟೂತ್ನ ಯಾವ ಥರ ಕನೆಕ್ಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ತಿಳ್ಕೊಳ್ಳೋಣ. ಜೊತೆಗೆ ವಿಡಿಯೋ ನೋಡಬೇಕಾದ್ರೆ ಇಯರ್ಫೋನ್ ಹಾಕೊಂಡು ನೋಡಿ, ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ಮತ್ತೆ ಸ್ಕಿಪ್ ಮಾಡಿಬಿಡಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಬಜಾಜ್ ರೈಡ್ ಕನೆಕ್ಟ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ಪ್ಲೇಸ್ಟೋರಲ್ಲಿ. ಸೊ ಈ ಒಂದು ಅಪ್ಲಿಕೇಶನ್ ನಿಮ್ಮ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಐಫೋನ್ ಆದರೆ ಆ್ಯಪ್ ಸ್ಟೋರಲ್ಲಿ ಸಿಗುತ್ತೆ. ಸೊ ಜೊತೆಗೆ ನಿಮಗೆ ಯಾವಾಗಲೂ ಗಾಡಿ ಆನ್ ಆಗಿರಬೇಕಾಗುತ್ತೆ. ಕಿಲ್ ಸ್ವಿಚ್ಚು ಯಾವಾಗಲೂ ಆನ್ ಆಗಿರಬೇಕಾಗುತ್ತೆ. ಕಿಲ್ ಸ್ವಿಚ್ ಆನ್ ಆಗಿದ್ರೆ ಮಾತ್ರ ಬ್ಲೂಟೂತ್ ಕನೆಕ್ಟ್ ಆಗೋದು, ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಆಗಲ್ಲ. ಸೊ ಬಜಾಜ್ ರೈಡ್ ಕನೆಕ್ಟ್ ಅಪ್ಲಿಕೇಶನ್ ನಾವು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀವಿ. ಈಗ ಓಪನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಆಲ್ರೆಡಿ ಫಿಲ್ ಮಾಡಿದ್ದೀವಿ, ನಮ್ಮ ಒಂದು ಓನರ್ ಅವರ ಡೀಟೇಲ್ಸ್ನ ಫಿಲ್ ಮಾಡಿದ್ದೀವಿ. ನೀವು ಮೊಬೈಲು ನಂಬರ್ ಯಾವುದು ಕೊಟ್ಟಿರ್ತೀರಾ, ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತೀರಾ ಶೋರೂಮಲ್ಲಿ, ಅದೇ ಮೊಬೈಲ್ ನಂಬರ್ಗಳದು ಹೆಸರಲ್ಲೂ ಅಷ್ಟೇ ಒಂದೇ ಒಂದು ಇನಿಷಿಯಲ್ ಕೂಡ ಅದೇನಾದ್ರು ಹೆಚ್ಚು ಕಮ್ಮಿ ಆಗಿದೆ ಯಾವುದೇ ಕಾರಣಕ್ಕೂ ನಿಮಗೆ ಬ್ಲೂಟೂತ್ ಕನೆಕ್ಟ್ ಆಗಲ್ಲ. ಸೊ ತಿಳ್ಕೊಳ್ಳೋಣ ಬನ್ನಿ. ಸೊ ಆಲ್ರೆಡಿ ಇಲ್ಲಿ ಮೊಬೈಲ್ ನಂಬರು, ನೇಮು ಎಲ್ಲ ಕೊಡಬೇಕಾಗುತ್ತೆ. ಫಸ್ಟ್ ನೇಮು, ಸೆಕೆಂಡ್ ನೇಮು, ಮೊಬೈಲ್ ನಂಬರ್ ಕೊಟ್ಟಮೇಲೆ ಲಾಸ್ಟಿಗೆ ಗೆಟ್ OTP ಕೊಡಬೇಕಾಗುತ್ತೆ. ಸೊ ಇವಾಗ OTP ಬಂತು. OTP ಸೆಂಡ್ ಸಕ್ಸಸ್ಫುಲಿ ಅಂತ ಬಂತು. 6367 OTP ಕೊಡ್ತೀನಿ. 6367 OTP ಕೊಟ್ಟಿದ್ದೀನಿ. ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇವಾಗ ಪ್ರೊಸೀಡ್ ನೋಡಿ, ತಿರುಗ್ತಾ ಇದೆ, ಓಪನ್ ಆಗ್ತಿದೆ. ಸೊ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಅವಾಗ ಇದು ಈ ಒಂದು ಪೇಜ್ ಓಪನ್ ಆಗುತ್ತೆ. ಪಲ್ಸರ್ NS125 UG ABS ಅಂತ ತೋರಿಸುತ್ತೆ. ಪಕ್ಕದಲ್ಲಿ ಬ್ಲೂಟೂತ್ ಸಿಂಬಲ್ ತೋರಿಸಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಬ್ಲೂಟೂತ್ ನೋಡಿ ಕನೆಕ್ಟ್ ಆಗಿದೆ, ಆಲ್ರೆಡಿ ಕನೆಕ್ಟ್ ಆಗಿದೆ. ಸೊ ಬ್ಲೂಟೂತ್ ಕೆಲವರು ಮ್ಯಾನ್ಯುಯಲ್ ಆಗಿ ಕನೆಕ್ಟ್ ಮಾಡಬೇಕಂದ್ರೆ ಇಲ್ಲಿ ನಿಮಗೆ ಸುಮಾರು ಜನ ಗೊತ್ತಿರಲ್ಲ. ಬ್ಲೂಟೂತ್ ಅಂದ್ರೆ ಇಲ್ಲೊಂದು ಬಾರ್ ಕೋಡ್ ಕೊಟ್ಟಿರ್ತಾರೆ. ಈ ಒಂದು ಬಾರ್ ಕೋಡು ನಮ್ಮ ಮೊಬೈಲ್ನ ಹ್ಯಾಂಡಲ್ ಕೆಳಗಡೆ ಚಾಸಿಸ್ ಇರುತ್ತಲ್ಲ, ಈ ಭಾಗದಲ್ಲಿ ಬರುತ್ತೆ. ನಿಮಗೆ ಈಸಿ ಆಗಲಿ ಅಂತ ನಾನು ಇಲ್ಲಿ ಅಂಟಿಸಿದ್ದೀನಿ ಅಷ್ಟೇ, ಓಕೆನಾ. ಸೊ ಇಲ್ಲಿ ಬ್ಲೂಟೂತ್ ಕನೆಕ್ಟ್ ಆಗಿದೆ, ಓಕೆನಾ. ಈ ಬ್ಲೂಟೂತ್ ಕನೆಕ್ಟ್ ಆದಮೇಲೆ ನಿಮಗೆ ಇಲ್ಲಿ ತೋರಿಸುತ್ತೆ, ಇಲ್ಲಿ ತೋರಿಸ್ತಿದೆ ನೋಡಿ. ಬ್ಲೂಟೂತ್ ಕನೆಕ್ಟ್ ಆದಮೇಲೆ ಬ್ಯಾಟ್ರಿ ಇಂಡಿಕೇಟ್ರು, ಇದು ನಿಮ್ಮ ಮೊಬೈಲ್ ಬ್ಯಾಟ್ರಿ ಇಂಡಿಕೇಟರ್, ಬೈಕ್ ಬ್ಯಾಟ್ರಿ ಇಂಡಿಕೇಟರ್ ಅಲ್ಲ, ಮತ್ತೆ ಜೊತೆಗೆ ನೆಟ್ವರ್ಕ್ ಇಂಡಿಕೇಟರ್, ಇವೆರಡು ತೋರಿಸುತ್ತೆ. ಸೊ ಜೊತೆಗೆ ಬ್ಲೂಟೂತ್ ಕನೆಕ್ಟ್ ಆದ್ಮೇಲೆ ನಿಮಗೆ ಏನೇನು ಅಡ್ವಾಂಟೇಜಸ್ ಅಂದರೆ, ಸೊ ಬ್ಲೂಟೂತ್ ಕನೆಕ್ಟ್ ಆದ್ಮೇಲೆ ನಿಮಗೆ ಕಾಲ್ ನೋಟಿಫಿಕೇಶನ್ ಆಗಿರ್ಬೋದು, ಯಾರೇ ಕಾಲ್ ಮಾಡಿದ್ರು ನಿಮಗೆ ಇಲ್ಲಿ ತೋರಿಸುತ್ತೆ, ಇಲ್ಲೇ ತೋರಿಸುತ್ತೆ, ಡಿಸ್ಪ್ಲೇ ಮೇಲೆ ತೋರಿಸುತ್ತೆ. ಅವಾಗ ಇಲ್ಲಿ ಡಬಲ್ ಟ್ಯಾಪ್, ಈ ಬಟನ್ ಇದೆ ನೋಡಿ, ಮೋಡ್ ಬಟನ್, ಅವಾಗ ಡಬಲ್ ಟ್ಯಾಪ್ ಮಾಡೋದ್ರಿಂದ ಏನಾಗುತ್ತೆ, ಕಾಲ್ ರಿಸೀವ್ ಆಗುತ್ತೆ. ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಳ್ಳೋದ್ರಿಂದ ಕಾಲು ಡಿಸ್ಕನೆಕ್ಟ್ ಆಗುತ್ತೆ. ಮಾತಾಡಬೇಕಾದ್ರೆ ಹೆಂಗ್ ಮಾತಾಡಿದ್ರು, ಇದು ನೆಕ್ ಬ್ಯಾಂಡ್ ಆಗಿರ್ಬೋದು, ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಇಲ್ಲಾಂದ್ರೆ ಹೆಲ್ಮೆಟ್ ಬ್ಲೂಟೂತ್ ಅದನ್ನು ಯೂಸ್ ಮಾಡ್ಕೊಂಡು ಮಾತಾಡ್ಕೊಬೋದು ನೀವು. ಸೊ ಜೊತೆಗೆ ಮಿಸ್ಡ್ ಕಾಲ್ ನೋಟಿಫಿಕೇಶನ್, ಮೆಸೇಜ್ ನೋಟಿಫಿಕೇಶನ್ ಎಲ್ಲ ತೋರಿಸುತ್ತೆ. ನೀವು ಲಾಂಗ್ ರೈಡ್ ಎಲ್ಲರೂ ಹೋಗ್ತಾ ಇದ್ರ, ಹೊರಗಡೆ ಎಲ್ಲ ಸಿಟಿಲಿ ಬೈಕ್ ಓಡಿಸ್ತಿದ್ರ, ಅವಾಗ ಲೊಕೇಶನ್ ಹಾಕೋಬೇಕು ಅಂದ್ರೆ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಕೂಡ ಅವೈಲೇಬಲ್ ಇದೆ ಅಂತ ಹೇಳ್ತಾ. ಸೊ ಜೊತೆಗೆ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಯಾರಿಗೂ ಗೊತ್ತಿರಲಿಲ್ಲ, ಅವರು ಈ ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ಗೆ ಶೇರ್ ಮಾಡಿ. ತುಂಬ ಜನ ಕೇಳ್ತಾ ಇದ್ರು, ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತೀನಿ. ಸೊ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಯಾರ್ಯಾರು ಇನ್ನೂ ಫಾಲೋ ಮಾಡಿಲ್ಲ, ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಒಂದೊಂದು ವೀಡಿಯೋ ಮಾಡೋಕ್ಕೂ ತುಂಬಾ ಕಷ್ಟಪಡ್ತೀವಿ. ಶೋರೂಮಿಂದ ಬರಬೇಕು, ಎಲ್ಲೋ ಬರಬೇಕು, ಒಂದು ಸ್ವಲ್ಪ ಕೇಳ್ಕೊಂಬರ್ಬೇಕು, ಹೊರಗಡೆ ಬಿಡೋಕ್ಕೆ ಕಷ್ಟ. ಹೊರಗಡೆ ನಮ್ಮ ಕೆಲಸ ಬಿಟ್ಬಿಟ್ಟು ಬರಬೇಕು, ನಿಮಗೋಸ್ಕರ ವೀಡಿಯೋ ಮಾಡ್ತಾ ಇರೋದು. ದಯವಿಟ್ಟು ಒಂದೇ ಒಂದು ಫಾಲೋ ಮಾಡಿ, ನಿಮ್ಮ ಒಂದು ಸಪೋರ್ಟ್ ಕೊಡಿ ಅಷ್ಟೇ, ಇನ್ನೇನು ಕೇಳ್ತಾ ಇಲ್ಲ. ಒಂದು ಸಪೋರ್ಟ್ ಮಾಡೋದ್ರಿಂದ ಅಷ್ಟೇ, ಇನ್ನೇನಿಲ್ಲ. ಯಾರ್ಯಾರಿಗೂ ಸಪೋರ್ಟ್ ಮಾಡ್ತೀರಾ, ಜಸ್ಟ್ ಒಂದು ಫಾಲೋ ಮಾಡ್ಕೊಳ್ಳಿ ಅಷ್ಟೇ ಅಂತ ಹೇಳ್ತಾ, ಇದೇ ಥರ ವೀಡಿಯೋ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಿದ್ದೀನಿ. ಧನ್ಯವಾದಗಳು.